ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಸೊ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅನ್ಕೋತೀನಿ. ನೋಡಿ, ಇದು ನಮ್ಮೂರಲ್ಲಿ ಬಂದು ಮೊನ್ನೆ ಭೀಮಾ ಮತ್ತು ನಮ್ಮ ಮಹೇಂದ್ರ ಹುಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ಹುಲಿ ಕ್ಯಾಪ್ಚರ್ ಮಾಡಿದ್ದು ಈಸಿ ಟಾಸ್ಕ್ ಅಲ್ಲ. ನೋಡಿ, ಒನ್ ಡೇಲೇ ಒಂದು ಡಾಕ್ಟರ್ಸ್ ನಮ್ಮ ಅರಣ್ಯ ಸಿಬ್ಬಂದಿ ವರ್ಗದವರೆಲ್ಲ ಬಂದು ನೋಡಿದ್ರು. ನೋಡಿ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ, ಅಂದರೆ ಅದು ಕಾಪಿ ತೋಟದ ಇರಲಿಲ್ಲ ಆ್ಯಕ್ಚುಲಿ. ಅದು ಆಚೆ ಸ್ವಲ್ಪ ಈ ಪಾಳು ಬಿಟ್ಟಿರ್ತಾರಲ್ಲ, ಆ ಥರ ಗದ್ದೆ ಆ ಥರದ್ರೆಲ್ಲ ಹುಲಿ ಇರ್ತಾ ಇತ್ತು. ಸೊ ಅದನ್ನು ನೋಡಿ ನೈಟೇ ಲೊಕೇಶನ್ ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿಕೊಂಡು ಆನೆ ಮೇಲೆ ಹೋಗಿ ನೈಟು ಡಾಟ್ ಮಾಡಿ ರಾತ್ರಿ ಅದನ್ನ ಹಿಡಿದು ಪಾರ್ಸಲ್ ಕೂಡ ಮಾಡಿಬಿಡ್ತಾರೆ. ಪಾರ್ಸಲ್ ಅಂದರೆ ನೈಟು ಅಲ್ಲಿಂದ ಇಮಿಡಿಯೇಟ್ ನಮ್ಮ ಬಂದರ್ಘಟ್ಟ ಏನು ಪ್ರಾಣಿ ಸಂರಕ್ಷಣಾ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಮಾಡಿಬಿಡ್ತಾರೆ. ಈ ಹುಲಿ ಏನು ಸಾಮಾನ್ಯ ಅಲ್ಲ. ಇದು ಹೆಚ್ಚು ಕಮ್ಮಿ ಒಂದು 6-7 ಜನ ಅಲ್ಲ, ಸಾರಿ, ದನಗಳ ತಿಂದಿದೆ ಇದು. ಅದರಲ್ಲಿ ಒಂದೇ ದಿನದಲ್ಲಿ 3 ಹಸುಗಳನ್ನ ಹೊಡೆದಾಕಿದೆ. ಇದು ನಮ್ಮ ಮನೆ ಪಕ್ಕನೇ ಆಗಿರುವಂಥದ್ದು. ಎಲ್ಲ ಲೋನು ಅದು ಮಾಡಿ ಸಾಕಿರ್ತಾರೆ. ಅಂಥದ್ರಲ್ಲಿ ಈ ಹುಲಿಗಳು ಬಂದು ಈ ಥರ ಹೊಡೆದಾಕಿದ್ರೆ ಏನು ಮಾಡ್ಬೇಕು ಹೇಳಿ? ಅದರಲ್ಲಿ ಒಂದು ಗರ್ಭಿಣಿ ಹಸು ಇತ್ತು ಕೂಡ, ಅದನ್ನೂ ತಿಂದು ಅದರೊಳಗಿರೋ ಹೊಟ್ಟೆ ಒಳಗಿರೋ ಹಸುನೂ ಕೂಡ ತಿಂದು ಹಾಕಿದೆ. ಅಂದರೆ ಈ ಹುಲಿನ ಹಿಡಿಬೇಕಾ ಇಲ್ಲ ಏನು ಮಾಡ್ಬೇಕು ಹೇಳಿ ನೀವೇ? ಸೊ ಫೈನಲ್ ಹಿಡ್ದಾಗಿದೆ. ಇವಾಗ ಹಿಡಿದು ಝೂಗ್ ತೊಗೊಂಡು ಹೋಗಿದ್ದಾರೆ. ಝೂಗ್ ಬಿಡೋದ, ಅದು ಫಸ್ಟ್ ಕಾಲಿಗೆ ನೋವಾಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ರೆಡಿ ಮಾಡಿ ಅದಾದ ನಂತರ ಝೂಗ್ ಬಿಡ್ತಾರೋ ಇಲ್ಲ ಕಾಡಿಗೆ ಮತ್ತೆ ಬಿಡ್ತಾರೋ ನೋಡಬೇಕು. ಹಾಗೆ ಏನಂತಂದ್ರೆ, ನಮ್ಮ ಭೀಮಾ ಮತ್ತೆ ಮಹೇಂದ್ರ ಸೆಲೆಕ್ಟ್ ಮಾಡ್ಕೊಂಡ್ರು ನಮ್ಮ ಕ್ಯಾಪ್ಚರಿಂಗ್ ಅಂತಂದ್ರೆ, ಭೀಮಾ ಹೆಚ್ಚು ಕಮ್ಮಿ ಲಾಸ್ಟ್ ಒಂದು ದಸರಾ ಮುಗಿದ್ಮೇಲೆ ಒಂದು 15-16 ಹುಲಿ ಕ್ಯಾಪ್ಚರ್ ಮಾಡಿದ್ದಾನೆ. ಅದೊಂದು ರೀಸನ್ ಅಂತ ಹೇಳಿದ್ರು. ಅದನ್ನ ತುಂಬಾ ಎಕ್ಸ್ಪರ್ಟ್ ಇದ್ದಾನೆ, ಹೈಟು ಕೂಡ ಚೆನ್ನಾಗಿದ್ದಾನೆ. ಹುಲಿಗಳು ಹತ್ರ ಬಂದ್ರು ಕೂಡ ಎದುರಲ್ಲ ಅವನು. ಸೊ ಬೇರೆ ಆನೆಗಳಾದ್ರೆ ಸ್ವಲ್ಪ ಎದುರೋದು, ಕಿರ್ಚಾಡೋದಾಗುತ್ತೆ. ಹುಲಿಗಳು ಸಿಗಲ್ಲ, ಮತ್ತೆ ತಿರ್ಗಾ ಓಡ್ಬಿಡೋದು, ಇಲ್ಲ ಯಾರು ಕಾಣದಂಥ ಪ್ಲೇಸಲ್ಲಿ ಕೂತ್ಕೊಬಿಡೋದು, ಆ ಥರ ಆಗುತ್ತೆ. ಅದು ಇನ್ನೂ ಹಿಂಸೆ. ಸೊ ಇದರಿಂದ ಏನಾಗುತ್ತೆ, ಭೀಮೆ ಇದ್ರಲ್ಲ ಸೈಲೆಂಟಾಗಿ ಹೋಗಿ ಟ್ರ್ಯಾಕ್ ನೋಡ್ಕೊಂಡು ಹೋಗಿ ಆಮೇಲೆ ಹೇಳ್ತಾನೆ ಇಲ್ಲಿದೆ ಅಂತ ಎಕ್ಸಾಕ್ಟ್ ಆಗಿ. ಅವಾಗ ಏನ್ ಮಾಡ್ತಾರೆ, ನಮ್ಮ ಡಾಕ್ಟರ್ಸ್ ಅಥವಾ ಇವರೆಲ್ಲ ಸೇರ್ಕೊಂಡು ಅದಕ್ಕೆ ಡಾಟ್ ಮಾಡೋದಾಗ್ಲಿ ಹಿಡಿಯೋದಾಗ್ಲಿ ನೆಕ್ಸ್ಟ್ ಪ್ರೊಸೆಸ್ ಇದು ಮಾಡ್ತಾರೆ. ಮಹೇಂದ್ರ ಏನಕ್ಕೆ ಅಂದರೆ, ಮಹೇಂದ್ರ ಸ್ಟಾರ್ಟಿಂಗಿಂದನೇ ಅವ್ನು ಯಾವಾಗ ಕಂಪ್ಲೀಟ್ ಟ್ರೈನಿಂಗ್ ಆಯಿತು, ಟ್ರೈನಿಂಗ್ ಆದ ನಂತರನೇ ಹೋಗಿದ್ದವನು ಕ್ಯಾಪ್ಚರಿಂಗ್ ಮತ್ತು ಇದು ಹುಲಿ ಹಿಡಿಯೋದಕ್ಕೆ. ಸೊ ಹಂಗಾಗಿ ಅವನು ಕೂಡ 15-16 ಹುಲಿ ಹಿಡಿದು ಅವನಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಅವರಿಬ್ಬರನ್ನೂ ಕೂಡ ಆಲ್ಮೋಸ್ಟ್ ನಮ್ಮ ಇಲ್ಲಿ ಮೈಸೂರು ಭಾಗದಲ್ಲಿ ಯಾವುದೇ ಒಂದು ಹುಲಿ ಬಂದಿದೆ ಅಂತಂದರೆ ಅವನ್ನೇ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ಬಿಟ್ಟರೆ ಬೇರೆ ಯಾರು ಹೋಗೋದೇ ಕಾಣಲ್ಲ. ಶ್ರೀಕಂಠನೂ ಕೂಡ ಹೋಗಿದೆ, ಬಟ್ ಅವನು ಅಷ್ಟೊಂದು ಮಾಡಿದೆ ಹುಲಿ ಹಿಡಿಯೋದ್ರಲ್ಲಿ. ಬಟ್ ನನಗೆ ಗೊತ್ತಿರೋ ಒಂದು 2-3 ಸಲ ಹೋಗಿದ್ದಾರೆ ನಮ್ಮ ಮೇಟಿಕೊಪ್ಪೆ, ಸರ್ಗೂರು. ಸೊ ಇಷ್ಟು ನಮ್ಮ ಮಹೇಂದ್ರ ಮತ್ತು ಭೀಮಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನೋಡಿ, ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದು ಚಾನಲ್ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ಕ್ಲಿಪ್ಸ್ ನೋಡಿ. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಸೊ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅನ್ಕೋತೀನಿ. ನೋಡಿ, ಇದು ನಮ್ಮೂರಲ್ಲಿ ಬಂದು ಮೊನ್ನೆ ಭೀಮಾ ಮತ್ತು ನಮ್ಮ ಮಹೇಂದ್ರ ಹುಲಿ ಕ್ಯಾಪ್ಚರ್ ಮಾಡಿದ್ದು. ಸೊ ಹುಲಿ ಕ್ಯಾಪ್ಚರ್ ಮಾಡಿದ್ದು ಈಸಿ ಟಾಸ್ಕ್ ಅಲ್ಲ. ನೋಡಿ, ಒನ್ ಡೇಲೇ ಒಂದು ಡಾಕ್ಟರ್ಸ್ ನಮ್ಮ ಅರಣ್ಯ ಸಿಬ್ಬಂದಿ ವರ್ಗದವರೆಲ್ಲ ನೋಡಿದ್ರು. ನೋಡಿ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ, ಅಂದರೆ ಅದು ಕಾಪಿ ತೋಟದ ಇರಲಿಲ್ಲ ಆ್ಯಕ್ಚುಲಿ. ಅದು ಆಚೆ ಸ್ವಲ್ಪ ಈ ಪಾಳು ಬಿಟ್ಟಿರ್ತಾರಲ್ಲ, ಆ ಥರ ಗದ್ದೆ ಆ ಥರದ್ರೆಲ್ಲ ಹುಲಿ ಇರ್ತಾ ಇತ್ತು. ಸೊ ಅದನ್ನು ನೋಡಿ ನೈಟೇ ಲೊಕೇಶನ್ ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿಕೊಂಡು ಆನೆ ಮೇಲೆ ಹೋಗಿ
ರಾತ್ರಿ ಅಂತ ಇದು ಪಾರ್ಸಲ್ ಕೂಡ ಮಾಡ್ಕೊಡ್ತೀವಿ. ಪಾರ್ಸಲ್ ಅಂದರೆ ನೈಟ್ ಇಮಿಡಿಯೇಟ್ ನಮ್ಮ ಬಂದರ್ಘಟ್ಟ ಏನು ಪ್ರಾಣಿ ಸಂರಕ್ಷಣಾ ಇದಿದಲ್ವಾ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಇದು ವಿಡಿಯೋ ಓಕೆ. ಈ ಹುಲಿ ಏನು ಸಾಮಾನ್ಯ ಫೋಟೋ ಆಯ್ತಲ್ಲ ಇದು ಹೆಚ್ಚು ಕಮ್ಮಿ ಒಂದು 6-7 ಜನ ಅಲ್ಲ ಸಾರಿ ದನಗಳ ತಿಂದು ಇನ್ನೊಂದ್ಸಲ ಹೇಳ್ತೇನೆ ನಾನು ಇಷ್ಟ ಬಿಡ್ತೇನೆ ಇದೆಲ್ಲ ಆಯ್ತು. ಒಂದೇ ದಿನದಲ್ಲಿ 3 ಹಸುಗಳನ್ನ ಹೊಡೆದಾಕಿದೆ. ಇದು ನಮ್ಮ ಮನೆ ಆಗಿರುವಂಥದ್ದು. ಎಲ್ಲ ಲೋನು ಅದು ಇದು ಮಾಡಿ ಸಾಕಿರ್ತಾರೆ. ಅಂಥದ್ರಲ್ಲಿ ಈ ಹುಲಿಗಳು ಬಂದು ಈ ಥರ ಹೊಡೆದಾಕಿದ್ರೆ ಏನು ಮಾಡ್ಬೇಕು ಹೇಳಿ. ಅದರಲ್ಲಿ ಒಂದು ಗರ್ಭಿಣಿ ಹಸು ಇತ್ತು ಕೂಡ, ಅದನ್ನು ತಿಂದು ಅದರೊಳಗಿರೋ ಹೊಟ್ಟೆ ಒಳಗಿರೋ ಹಸುನೂ ಕೂಡ ತಿಂದು ಹಾಕಿದ್ರೆ ಈ ಹುಲಿನ ಹಿಡಿಬೇಕಾ ಇಲ್ಲ ಏನು ಮಾಡ್ಬೇಕು ಹೇಳಿ ನೀವೇ. ಸೊ ಫೈನಲ್ ಹಿಡ್ದಾಗಿದೆ. ಇವಾಗ ಹಿಡಿದು ಬಂದರ್ಘಟ್ಟ ಏನು ಝೂಗೆ ತೊಗೊಂಡು ಹೋಗಿದ್ದಾರೆ. ಅಂದರೆ ಝೂಗೆ ಬಿಡೋದ ಅದನ್ನ ಫಸ್ಟು ಕಾಲಿಗೆ ನೋವಾಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ರೆಡಿ ಮಾಡಿ ಅದಾದ ನಂತರ ಝೂಗೆ ಬಿಡ್ತಾರೋ ಇಲ್ಲ ಕಾಡಿಗೆ ಮತ್ತೆ ಬಿಡ್ತಾರೋ ನೋಡಬೇಕು. ಹಾಗೇ ವಿಷಯ ಏನಂತಂದರೆ ನಮ್ಮ ಭೀಮಾ ಮತ್ತು ಮಹೇಂದ್ರನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ನಮ್ಮ ಕ್ಯಾಪ್ಚರಿಂಗ್ ಅಂತಂದರೆ, ಭೀಮಾ ಹೆಚ್ಚು ಕಮ್ಮಿ ಲಾಸ್ಟ್ ಒಂದು ದಸರಾ ಮುಗಿದ ಮೇಲೆ ಒಂದು 15-16 ಹುಲಿ ಕ್ಯಾಪ್ಚರ್ ಮಾಡಿದ್ದಾನೆ.